ಮಳೆಯ ಆರ್ಭಟಕ್ಕೆ ಸ್ಯಾಂಡ್ಲ್ವುಡ್ನ ನಟಿಯೊಬ್ಬರು ಕಣ್ಣೀರು ಹಾಕ್ತಿದ್ದಾರೆ. ಮಳೆಗೂ ನಟಿಗೂ ಸಂಬಂಧ ಏನು, ಕಣ್ಣೀರು ಹಾಕೋದಕ್ಕೆ ಕಾರಣ ಏನು, ಅವ್ರನ್ನೇ ಖುದ್ದು ಕೇಳಿ ತಿಳ್ಕೊಳ್ಳೋಣ. ದಿಶಾ ಅವರು ನನ್ನ ಜೊತೆಲಿದ್ದಾರೆ. ದಿಶಾ ಅವರೇ, ಮಳೆ ಬರ್ತಾ ಇದೆ, ಒಂದು ಕಡೆ ಪ್ರವಾಹ ಎಲ್ಲ ಕಡೆ ಆಗ್ತಿದೆ. ಸೊ ನೀವು ಕೂಡ ಆ ಮಳೆಯ ಒಂದು ಆರ್ಭಟಕ್ಕೆ ಸಿಕ್ಕಿರುವಂಥವ್ರು. ಸೊ ಯಾವ ರೀತಿ ಎಫೆಕ್ಟ್ ಆಗಿದೆ, ಏನಾಗಿದೆ, ಫಸ್ಟ್ ನಿಮ್ಮ ಬೇಜಾರ ಕಾರಣ ಏನು ಅಂತ? ನನ್ನ ತಂದೆ ಫ್ಯಾಮ್ಲಿ ಹಾಗೂ ತಾಯಿ ಫ್ಯಾಮ್ಲಿ, ಅಂದರೆ ನನ್ನ ತಂದೆದು ಲಾಸ್ಟ್ ಬ್ರದರ್ ಆ್ಯಂಡ್ ಅವ್ರ ತಾಯಿ, ಅವ್ರ ವೈಫ್, ಮಕ್ಕಳು, ಹಾಗೆ ನನ್ನ ತಾಯಿದು ಕೂಡ ತಾಯಿಂದಿರು ಆ್ಯಂಡ್ ಅವ್ರ ಬ್ರದರ್ಸು ಆ್ಯಂಡ್ ಅವ್ರ ವೈಫ್, ಅವ್ರ ಎಂಟೈರ್ ಫ್ಯಾಮ್ಲಿ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಮಳೆಯಲ್ಲಿ. ಸೊ ಅವ್ರಿಗೆ ಅಲ್ಲಿಂದ ಮಡಿಕೇರಿಯಿಂದ ಈ ಕಡೆ ಒಬ್ರಿಗೆ ಬರೋದಕ್ಕಾಗ್ತಿಲ್ಲ, ಇನ್ನೊಬ್ರು ಊರಲ್ಲಿದ್ದಾರೆ. ಲೈಕ್ ಮಡಿಕೇರಿಯಿಂದ ಮೇ ಬಿ ಒಂದು 15 ಕಿಲೋಮೀಟರ್ಸ್ ಇರ್ಬೋದು ನಮ್ಮೂರಿಗೆ, ಮಾಂದಲ್ಪಟ್ಟಿ ಹಿಲ್ಸ್ ಹತ್ರ. ಸೊ ಅವ್ರು ಭಯಪಟ್ಟು ಮನೆ ಬಿಟ್ಟು ಬಂದಿದ್ದಾರೆ ಹೊರಗಡೆ. ಬಟ್ ಯಾವ ಕಡೆ ಹೋಗೋದಂತ ಗೊತ್ತಾಗ್ತಿಲ್ಲ. ಒಂದು ಬೆಟ್ಟದ ಮೇಲೆ ಬಂದು ನಿಂತಿದ್ದಾರೆ. ಮೋರ್ ದೆನ್ 25 ಫ್ಯಾಮ್ಲೀಸ್ ಅಲ್ಲಿದೆ. ಸೊ ಒಂದು ಕಡೆ ನನ್ನ ತಂದೆದು ಫ್ಯಾಮ್ಲಿ ಒಂದು ಕಡೆ ಸಿಕ್ಕಾಕೊಂಡಿದ್ದಾರೆ, ಅದು ನದಿ ದಡದಲ್ಲಿದ್ದಾರೆ ಅವರು. ಈ ಕಡೆ ನಮ್ಮ ತಾಯಿ ಫ್ಯಾಮ್ಲಿ ಇದ್ದಾರೆ. ಸೊ ಎರಡು ಫ್ಯಾಮ್ಲಿ ಸ್ಟಕ್ ಆಗಿರೋದ್ರಿಂದ ನಮಗೆ ಯಾವ ಥರ ಅವ್ರನ್ನ ಹೊರಗೆ ಕರ್ಕೊಂಬರೋದಂತ ಗೊತ್ತಾಗ್ತಿಲ್ಲ. ಇವನ್ ನಾನು ಮೇಲಾಧಿಕಾರಿಗಳು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ಕಸಿನ್ಸ್ ಜೊತೆ ನೀವು ಮಾತಾಡಿದ್ದು ಯಾವಾಗ, ನಿಮಗೆ ಲಾಸ್ಟ್ ಇನ್ಫಾರ್ಮೇಶನ್ ಸಿಕ್ಕಿದ್ದು ಯಾವಾಗ, ಏನಂತ ಇನ್ಫಾರ್ಮೇಶನ್ ಕೊಟ್ಟರು ಅವರು ಅಂತ? ನಾನು ಚಿಕ್ಕಪ್ಪ ಹತ್ರ ಮಾತಾಡಿದ್ದು ಮಧ್ಯಾಹ್ನ 1 ಗಂಟೆಗೆ. ಒಬ್ಬರು ದೊಡ್ಡ ಚಿಕ್ಕಪ್ಪ ಅವರು. ಸೊ ಅವ್ರು ಮಡಿಕೇರಿಯಿಂದ ಕಾಲ್ ಮಾಡಿದರು, ಈ ಥರ ನಾನು ಅಟ್ಲೀಸ್ಟ್ ಮಡಿಕೇರಿಯಿಂದ ಕುಶಾಲನಗರವರೆಗೂ ಬಂದರೆ ಅಲ್ಲಿಂದ ನಾನು ಬೇಕಾದರೆ ಸೇಫ್ ಆಗ್ತೀನಿ, ಇಡೀ ಫ್ಯಾಮ್ಲಿನ ಕರ್ಕೊಂಡು ಅವ್ರು ಬಂದಿದ್ದಾರೆ ಮನೆ ಬಿಟ್ಟು. ಬಟ್ ಮಡಿಕೇರಿ ಟೌನಲ್ಲಿದ್ದಾರೆ ಈಗ ಎಕ್ಸಾಕ್ಟಾಗಿ. ಇನ್ನೊಬ್ರ ಹತ್ರ ನಾನು ಮಾತಾಡಿದ್ದು ಮಧ್ಯಾಹ್ನ ಮೇಲೇ. ಅಜ್ಜಿ ಹೇಳಿದ್ರು ಲೈಕ್ ವಿ ಹ್ಯಾವ್ ಸ್ಟಕ್ ದಿ ಇಯರ್, ನಮಗೆ ಊಟ ತಿಂಡಿ ಕೂಡ ಇಲ್ಲ ಇಲ್ಲಿ, ಆ್ಯಂಡ್ ಮಳೇಲಿ ತುಂಬ ನೆನೀತಾ ಇದ್ದೀವಿ ಎಲ್ಲರೂ. ಮಕ್ಕಳು ಬೇರೆ ಇದ್ದಾರೆ, ಚಿಕ್ಕ ಚಿಕ್ಕ ಮಗು ಇದೆ, ಒಬ್ಬರು ಬಸ್ರಿ ಕೂಡ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ. ಬಿಕಾಸ್ ಎಂಟೈರ್ ಫ್ಯಾಮ್ಲಿ ಈಸ್ ಸ್ಟ್ರಗ್ಲಿಂಗ್ ಹೋದೆ. ಸೊ ನನಗೆ ಬಂದಿರೋದು ಇಷ್ಟೇ ಇನ್ಫಾರ್ಮೇಷನ್. ಯಾರ್ದು ನಂಬರ್ ಕನೆಕ್ಟ್ ಆಗ್ತಾ ಇಲ್ಲ ಎಕ್ಸಾಕ್ಟಾಗಿ ಬಿಕಾಸ್ ಆಫ್ ನೆಟ್ವರ್ಕ್ ಇಶ್ಯೂಸ್. ಓಕೆ, ಬೆಳಗ್ಗೆಯಿಂದ ಒಂದಷ್ಟು ಜನ ಮೇಲಾಧಿಕಾರಿಗಳ ಜೊತೆ ಮಾತಾಡಿದ್ದೀರಾ, ಒಂದಷ್ಟು ಅವ್ರನ್ನ ತಲುಪುವಂಥ ಒಂದು ಪ್ರಯತ್ನ ಪಡ್ತಿದ್ರೆ, ಏನು ರಿಯಾಕ್ಷನ್ ಸಿಗ್ತಿದೆ ನಿಮಗೆ? ನಾನು DC ಶ್ರೀವಿದ್ಯಾ ಅವ್ರ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡಿದೆ. ಅವ್ರ ನಂಬರ್ ಬ್ಯುಸಿ ಬರ್ತಾ ಇದ್ದಾರೆ, ಅವರು ಪಿಕ್ ಮಾಡ್ತಾ ಇಲ್ಲ, ನನ್ನ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ. ಆ್ಯಂಡ್ ಇವನ್ JDS ಸಾರಾ ಮಹೇಶ್ ಸರ್ ಅವರ ಕೂಡ ಕಾಲ್ ಮಾಡಿದೆ, ಅವರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಮುಖಂಡರಾದಂಥ JDS ಮುಖಂಡರಾದಂಥ ಧನ್ರಾಜ್ ಸರ್ ಅವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶರಣ್ ಸರ್ ಅವರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಹೆಲಿಕಾಪ್ಟರ್ ಕಳಿಸೋದಕ್ಕೆ ಒಂದು ಪ್ರಯತ್ನ ನಾನು ನಡೆಸ್ತಾ ಇದ್ದೀವಿ ಬೆಳಗ್ಗಿಂದ. ಇನ್ನೂ ಅದನ್ನು ಸಾಧ್ಯವಾದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ನಾಟ್ ಓನ್ಲಿ ನನ್ನ ಫ್ಯಾಮ್ಲಿಗೆ ಮಾತ್ರ ಸೇಫ್ ಮಾಡೋದಕ್ಕಲ್ಲ, ಬೇರೆ ಯಾರ್ಯಾರು ಫ್ಯಾಮ್ಲಿ ಪ್ರಾಬ್ಲಮ್ಸಲ್ಲಿದ್ದಾರೆ ಅವ್ರಿಗೆ ಕೂಡ ಸೇಫ್ ಆಗೋದಕ್ಕೋಸ್ಕರ ಈ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ಆಲ್ರೆಡಿ ನಾನು ಎಲ್ರಿಗೂ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಅಲ್ಲಿ ಮಿನಿಸ್ಟರ್ಸ್ ಆಗಿರ್ಬೋದು. ಇವಾಗ ಇನ್ನೊಂದು ಫ್ಯೂ ಮಿನಿಟ್ಸಲ್ಲಿ ರೇವಣ್ಣ ಸರ್ ಅವರು ಕೂಡ ನಾನು ಸಂಪರ್ಕ ಮಾಡಬೇಕಾಗಿದೆ. ಸೊ ನೋಡ್ತೀನಿ ಅವ್ರು ಏನು ಹೇಳ್ತಾರೆ ಗೊತ್ತಾಗುತ್ತೆ. ಓಕೆ, ಪಬ್ಲಿಕ್ TV ಮುಖಾಂತರ ಸರ್ಕಾರಕ್ಕೆ ಏನು ಕೇಳಕ್ಕೆ ಇಷ್ಟಪಡ್ತೀರಾ, ಅಧಿಕಾರಿಗಳಿಗೆ, ಅಥವಾ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಊಟ ತಿಂಡಿ ಮಳೆಯಿಂದ ತುಂಬ ತೊಂದರೆಗೊಳಗಾಗಿರುವಂಥವ್ರಿಗೆ ಅವ್ರ ಪರವಾಗಿ ಏನು ಕೇಳಕ್ಕೆ ಇಷ್ಟಪಡ್ತೀರಾ? ಈಗ ಆಲ್ರೆಡಿ ಅವ್ರು ನೋಡ್ತಾ ಇದ್ದಾರೆ ಯಾವ್ಯಾವ ಥರ ಡ್ಯಾಮೇಜ್ ಆಗಿದೆ. ಮಡಿಕೇರಿ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಮಂಗಳೂರು ಕೂಡ ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಿದೆ. ಬಟ್ ಏನಂದರೆ ಕೇರಳದಲ್ಲಿ ನೀವು ಈಗ ಆಲ್ರೆಡಿ ನೋಡಿದರೆ ಸರ್ಕಾರ ತುಂಬ ಚುರುಕಾಗಿ ಕೆಲಸ ಮಾಡ್ತಿದ್ದಾರೆ. ಬಟ್ ವೈ ನಾಟ್ ಇನ್ ಅವರ್ ಡಿಸ್ಟ್ರಿಕ್ಟ್? ಯಾಕೆ ನಮ್ಮ ಕರ್ನಾಟಕ ಇಷ್ಟು ಲೇಸಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ. ನಂಗೆ ಗೊತ್ತು ನಿಮಗೆ ನಿಮ್ಮದೇ ಆದಂಥ ಟೆನ್ಷನ್ಸ್ ಇರುತ್ತೆ. ಈವನ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲದೆ ಇರ್ಬೋದು. ಬಿಕಾಸ್ ಹೆಲಿಕಾಪ್ಟರ್ ಬಂದಿದ ತಕ್ಷಣ ಅದು ಆಲ್ ಆಫ್ ಅ ಸಡನ್ ಆಗಲ್ಲ, ಯಾಕಂದರೆ ಸಿಗ್ನಲ್ ಕನೆಕ್ಟ್ ಆಗಬೇಕು. ನಂಗೆ ಗೊತ್ತಿದೆ ಪ್ರಾಬ್ಲಮ್ ಏನು ಅಂತ. ಬಟ್ ಸ್ಟಿಲ್ ನಮಗೆ ನಾವೆಲ್ಲರೂ ಕೂಡ ಸೇಫ್ ಆಗಿರಬೇಕಾಗಿರೋಂಥ ಪರಿಸ್ಥಿತಿಲಿ ಇದ್ದೀವಿ. ನಮ್ಮ ಫ್ಯಾಮ್ಲಿ ಸೇಫ್ ಆಗಬೇಕು. ಸೊ ನಾಟ್ ಓನ್ಲಿ ನಾವು ಮಾತ್ರ ಅಲ್ಲ, ಗೋಣಿಗೊಪ್ಪ, ಮಾಂದಲ್ಪಟ್ಟಿ, ಮೂಡಿಗೆರೆ, ಮುಕ್ಕೋಳು, ಈ ಥರ ಒಂದೊಂದು ಚಿಕ್ಕ ಚಿಕ್ಕ ಗ್ರಾಮಗಳು ಕೂಡ ತುಂಬ ಸಫರ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರನ್ನ ಆದಷ್ಟು ಬೇಗ ಹೆಲಿಕಾಪ್ಟರ್ ಕಳಿಸ್ಕೊಟ್ಟು ಅವ್ರನ್ನ ಸೇಫ್ ಮಾಡಿ ಬೆಂಗಳೂರಿಗೆ ಅಟ್ಲೀಸ್ಟ್ ಮೈಸೂರುವರೆಗೂ ಆದರೂ ತಲುಪಿಸ್ಕೊಡಿ ಅಂತ ನನ್ನ ವಿನಂತಿ. ಓಕೆ, ಇದಿಷ್ಟು ದಿಶಾ ಅವರ ಮಾತುಗಳು. ಅಂತಂದರೆ ಒಂದು 25ರಿಂದ 30 ಫ್ಯಾಮಿಲಿಗಳು ನೀರಿಂದ ರಕ್ಷಣೆಗೋಸ್ಕರ ಬೆಟ್ಟದ ಮೇಲೆ ಹೋಗಿ ಕೂತಿದ್ದಾರೆ. ಅವ್ರಿಗೆ ಊಟ ತಿಂಡಿಯ ಕೊರತೆ ಇದೆ, ಅಲ್ಲಿ ಊಟ ತಿಂಡಿನೂ ಸಿಗ್ತಿಲ್ಲ, ಜೊತೆಗೆ ಮೊಬೈಲ್ ನೆಟ್ವರ್ಕ್ ಇಲ್ಲ, ಕರೆಂಟ್ ಇಲ್ಲ, ಮಳೆ ಬೇರೆ ಬರ್ತಾನೆ ಇದೆ. ಸೊ ಇದು ಯಾವುದೇ ರೀತಿಯ ಫೆಸಿಲಿಟೀಸ್ ಇಲ್ಲದೆ ಒಂದಷ್ಟು ಜನ ಒಂದು ಕಡೆ ಸ್ಟಕ್ ಆಗಿದ್ದಾರೆ. ಅವನ್ನೆಲ್ಲ ಸೇಫಾಗಿ ಮತ್ತೆ ವಾಪಸ್ ಇಲ್ಲಿಗೆ ಕರ್ಕೊಂಬರ್ಬೇಕು ಅನ್ನೋಂಥದ್ದು, ಅಥವಾ ಸೇಫ್ ಆಗಿರುವಂಥ ಒಂದು ಜಾಗಕ್ಕೆ ತಲುಪಿಸಬೇಕು ಅನ್ನೋಂಥದ್ದು ಒಂದು ದಿಶಾ ಅವರ ಆಸೆ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ರೇಷ್ಮಿ ಜೊತೆ ಹರಿ ಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ TV.